ಶಿಸ್ತಿನ ಪಕ್ಷವಾದ ಬಿಜೆಪಿಯಲ್ಲಿ ಏನಿದು ಅಶಿಸ್ತಿನ ಹೇಳಿಕೆಗಳು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಬಿಜೆಪಿ ಪಕ್ಷ ಅಂದ್ರೆ ಅದು ಶಿಸ್ತಿಗೆ ಹೆಸರುವಾಸಿಯಾಗಿತ್ತು. ಆ ಒಂದು ಪಕ್ಷದಲ್ಲಿ ಅಶಿಸ್ತಿನ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಶಿಸ್ತಿನ ಪಕ್ಷದಲ್ಲಿ ಏನಿದು ಅಶಿಸ್ತಿನ ಹೇಳಿಕೆಗಳು ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಲಬುರಗಿ ಡಿಸಿಯನ್ನ ಪಾಕಿಸ್ತಾನಕ್ಕೆ ಹೋಲಿಸಿದ್ರು MLC ರವಿಕುಮಾರ್. ಈ ಹಿಂದೆ ರವಿಕುಮಾರ್ ಹೋಲಿಸಿದ್ರು. ಶಾಲಿನಿ ರಜನೀಶ್ ಅವರನ್ನ ನಿಂದನಾತ್ಮಕ ಒಂದು ಪದವನ್ನು ಬಳಕೆ ಮಾಡಿ ಅವರು ಹೇಳಿಕೆಯನ್ನು ನೀಡಿದ್ರು. ಈಗ ಬಿಜೆಪಿ ಶಾಸಕನಿಂದ ದಾವಣಗೆರೆ SP ನಾಯಿಗೆ ಹೋಲಿಕೆ ಮಾಡಿ ಹೇಳಿಕೆ ನೀಡಲಾಗಿದೆ. ದಾವಣಗೆರೆ SP ಪೊಮೋರಿಯನ್ ನಾಯಿ ಆ ರೀತಿಯಾಗಿ ವರ್ತನೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಶಾಮನೂರು ಮನೆ ನಾಯಿಯಂತೆ SP ವರ್ತನೆ ಮಾಡ್ತಾ ಇದ್ದಾರೆ ಹೀಗಂತ ಹೇಳಿಕೆ ನೀಡಿದ್ದಾರೆ ಬಿಜೆಪಿಯ ಹಿರಿಯ ಶಾಸಕ BP ಹರೀಶ್ ಅವರು. SP ಉಮಾ ಅವರಿಗೆ ನಾಯಿಗೆ ಹೋಲಿಕೆ ಮಾಡಿದ್ದಾರೆ BP ಹರೀಶ್ ಅವರು. ಈ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಏನಿದು ಶಿಸ್ತಿನ ಪಕ್ಷವಾಗಿರುವಂತಹ ಬಿಜೆಪಿಯಲ್ಲಿ ಯಾಕೆ ಇವರು ಈ ರೀತಿಯಾದಂಥ ಹೇಳಿಕೆಯನ್ನು ಹೇಳ್ತಾ ಇದ್ದಾರೆ? ಯಾಕಂದ್ರೆ ಒಂದು ಸರ್ಕಾರಿ ಹುದ್ದೆಯನ್ನು ತಗೋಬೇಕು ಅಂತಂದರೆ, ಒಂದು ಪೊಲೀಸ್ ಇಲಾಖೆಯಲ್ಲಿ ಆಗಿರ್ಬೋದು, ಇನ್ನು ಇತರೆ ಯಾವುದೇ ಒಂದು ಇಲಾಖೆಯಲ್ಲಿ ಹುದ್ದೆಯನ್ನು ತಗೋಬೇಕಂದ್ರೆ ಸಾಮಾನ್ಯವಾದ ವಿಚಾರ ಅಲ್ಲ. ಆದರೆ ಈ ಒಂದು ನಾಯಕರು, ಜನಪ್ರತಿನಿಧಿಗಳು ಅಂತವರು ಸರ್ಕಾರದ ಅಧಿಕಾರಿಗಳನ್ನು, ಸರ್ಕಾರದ ಸೇವೆ ಮಾಡ್ತಿರುವವರನ್ನು ಯಾಕೆ ಈ ರೀತಿ ನಿಂದನೆಯನ್ನು ಮಾಡ್ತಾ ಇದ್ದಾರೆ? ಅವರ ಕೆಲಸವನ್ನು ಅವರು ಮಾಡೋಕೆ ಯಾಕೆ ಇವರು ಬಿಡ್ತಾ ಇಲ್ಲ? ಅವರನ್ನು ನಾಯಿಗೋ ಇನ್ನೊಂದಕ್ಕೋ ನೀವು ಹೋಲಿಕೆ ಮಾಡಿ ಹೇಳ್ತೀರಂದರೆ ನಿಮ್ಮ ಒಂದು ವರ್ತನೆ ಇದು ಸರಿಯಾ? ಬಿಜೆಪಿಯಲ್ಲಿ ಈ ರೀತಿ ಕೂಡ ಮಾತನಾಡುವವರು ಇದ್ದಾರಾ? ಒಬ್ಬ ಅಧಿಕಾರಿಗೆ ಯಾವ ರೀತಿಯಾದಂತಹ ಒಂದು ಗೌರವವನ್ನು ಕೊಡಬೇಕು, ಅವರು ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದು ಕೂಡ ನಿಮಗೆ ಸ್ವಲ್ಪ ಕೂಡ ಅದು ಪರಿಜ್ಞಾನದಲ್ಲಿ ನಿಮಗೆ ಇಲ್ವಾ? ನಿಮ್ಮ ತಲೆಗೆ ಬರ್ತಾ ಇಲ್ವಾ? ಸರ್ಕಾರಿ ಅಧಿಕಾರಿಗಳಿಗೆ ನೀವು ನಾಯಿ ಅಂತಾನೋ ಇನ್ನೊಂದು ಪ್ರಾಣಿ ಅಂತಾನೋ ಅಂತ ಹೋಲಿಸಿ ಹೇಳ್ತೀರಾ ಅಂದರೆ ನಿಮ್ಮ ಆಲೋಚನೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ತೋರಿಸುತ್ತೆ. ಇದು ಬಿಜೆಪಿ ಪಕ್ಷ ಶಿಸ್ತು ಅಂತ ಬಡ್ಕೊಳ್ಳುತ್ತೆ. ಆದರೆ ಈ ರೀತಿ ನಾಯಕರು ಮಾತನಾಡಿದಾಗ ಅವರ ಶಿಸ್ತು ಎಲ್ಲಿ ಹೋಗುತ್ತೆ? ನಾಯಕರು ಏನು ಮಾಡ್ತಾ ಇದ್ದಾರೆ? ಇವರಿಗೆ ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡಲ್ವಾ? ಈ ಹಿಂದೆ MLC ರವಿಕುಮಾರ್ ಅವರು ಕೂಡ ಮಾತನಾಡಿರ್ತಾರೆ. ಪಾಕಿಸ್ತಾನಕ್ಕೆ ಹೋಲಿಸಿರ್ತಾರೆ ಕಲಬುರಗಿ DCಯನ್ನು. ಇವರು ಇಲ್ಲಿ ನಾಯಿಗೆ ಹೋಲಿಸಿದ್ದಾರೆ. ದಾವಣಗೆರೆ SP ಅವರು ಪೊಮೋರಿಯನ್ ನಾಯಿ ಅಂತೆ, ಅದರಲ್ಲೂ ಅದರ ಜಾತಿಯನ್ನು ಒಂದು ಹೆಸರನ್ನು ಹೇಳಿ ಇದೇ ವರ್ಗಕ್ಕೆ ಸೇರಿದಂಥದ್ದು ಅಂತ. ಇದು ಎಷ್ಟರ ಮಟ್ಟಿಗೆ ಸರಿ? ನೀವೇನು ಹೇಳೋಕೆ ಹೊರಟಿದ್ದೀರಾ? ಹಾಗಾದರೆ ಅವರೇನು ನಿಮ್ಮ ಮಾತು ಕೇಳ್ಕೊಂಡಿರ್ಬೇಕಾ? ಅವರು ನಿಮ್ಮ ಮಾತಾಗಿರ್ಬೋದು, ಇನ್ನೊಬ್ಬರು ಮಾತಾಗಿರ್ಬೋದು, ಯಾರೇ ಮಾತನ್ನು ಕೇಳೋಕೆ ಅವರು ಆ ಒಂದು ಸ್ಥಾನದಲ್ಲಿಲ್ಲ. ಸರ್ಕಾರದ ಕೆಲಸವನ್ನು ಮಾಡೋಕ್ಕೆ, ಅವರ ಜವಾಬ್ದಾರಿಯನ್ನು ಮಾಡೋಕ್ಕೆ ಅವ್ರ ಕೆಲಸದಲ್ಲಿ ಇರ್ತಾರೆ. ಅವರ ಕೆಲಸ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನೀವು ದೂರನ್ನು ಕೊಡಿ ಮೇಲಧಿಕಾರಿಗಳಿಗೆ. ಆದರೆ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡೋದು ಜನಪ್ರತಿನಿಧಿಯಾದಂಥ ನಿಮಗೆ ಕೂಡ ಅದು ಶೋಭೆ ಅಲ್ಲ. ಮತ್ತು ನೀವು ಒಬ್ಬ ಅಧಿಕಾರಿಗೆ ಏನು ಗೌರವ ಕೊಡ್ತೀರಿ ಅನ್ನೋದು ನಿಮ್ಮ ಮಾತಿನಲ್ಲಿ ಸ್ಪಷ್ಟ ಆಗುತ್ತೆ. ನಿಮ್ಮ ವರ್ತನೆಯಿಂದ ಇದು ಹೊರಗೆ ಬರುತ್ತೆ. ಹಿರಿಯ ಶಾಸಕರಾಗಿದ್ದೀರಿ ನೀವು, ನಿಮಗೆ ಸ್ವಲ್ಪ ಪರಿಜ್ಞಾನ ಇರಬೇಕು, ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋವಂಥದ್ದು. ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರೆ ನಿಮ್ಮನ್ನು ನೋಡಿ ಇನ್ನೊಬ್ಬರು ಕಲಿತಾರೆ. ಅವ್ರು ಹೇಳಿದ್ದಾರೆ ನಾನು ಹೇಳೋಣ ಬಿಡು ಅಂತ ಹೇಳ್ತಾರೆ. ಏನೋ ಒಂದು ಸಂಸ್ಕಾರವನ್ನು ಕಲಿಸ್ತಾ ಇದ್ದೀರಿ ನೀವು ಬಿಜೆಪಿಯಲ್ಲಿ. ಏನೋ ಒಂದು ಹೊಸ ಸಂಪ್ರದಾಯ ಹುಟ್ಟಾಕ್ತಾ ಇದ್ದೀರಾ? ಹಾಗಾದರೆ ಅಧಿಕಾರಿಗಳಿಗೆ ನಿಂದನೆ ಮಾಡುವಂತಹ ಒಂದು ಸಂಪ್ರದಾಯವನ್ನು ಹುಟ್ಟಾಕ್ತಾ ಇದ್ದೀರಾ ನೀವು? ನಿಮಗೆ ಇಷ್ಟ ಬಂದಾಗ ನೀವು ಅವ್ರನ್ನ ಬೈಬೋದಾ? ನೀವು ಏನಾದರೂ ಒಂದು ಜನಪ್ರತಿನಿಧಿಗಳಾಗ್ಬಿಟ್ರೆ ಅಧಿಕಾರಿಗಳನ್ನು ಬೈಬೋದಾ? ಏನು ಸಂದೇಶವನ್ನು ಕೊಡ್ತಾ ಇದ್ದೀರಿ ಅನ್ನೋ ಮಾತು ಕೇಳಿ ಬರ್ತಾ ಇರುವಂಥದ್ದು. ಸಾರ್ವಜನಿಕರು ಕೂಡ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾವುದೇ ಕಾರಣಕ್ಕೂ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಯಾಕೆ ಅಂತಂದರೆ ನೀವು ಬಂದಿರುವ ರೀತಿ, ನೀವು ಇರುವಂಥ ಸ್ಥಾನದಲ್ಲಿ ಏನು ಬಂದು ಕೂತಿದ್ರೆ ಅದೇ ಒಂದು ರೀತಿ ರೂಟ್ ಬೇರೆ. ಆದರೆ ಸರ್ಕಾರಿ ಅಧಿಕಾರಿಯಾಗಿ ಅವ್ರು ಬಂದಿದ್ದಾರಲ್ಲ, ಆ ಜಾಗ ಬರೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಎಕ್ಸಾಮ್ಗಳನ್ನು ಬರೆದಿರ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಿಮಗೇನು ಸುಮ್ಮನೆ ಮಾತಾಡ್ಬಿಡ್ತೀರಾ ನೀವು? ನಿಮಗೇನು ಗೊತ್ತಾಗುತ್ತೆ? ಯೋಚನೆ ಮಾಡಿ ಮಾತಾಡಬೇಕು ಯಾರೇ ಆದರೂ ಕೂಡ, ಯಾವುದೇ ಒಂದು ಅಧಿಕಾರಿಯ ಬಗ್ಗೆ ಮಾತಾಡಬೇಕಾದ್ರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.